ನಾವು ಸಾಕಷ್ಟು ಈ ಬಿಡಿ ಅಧ್ವಾನಗಳ ಬಗ್ಗೆ ಈ ಹಿಂದಿನಿಂದಲೂ ಕೂಡ ಅನೇಕ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಆದರೆ ಇದು ಈ ಪ್ರಕರಣ ಸ್ವಲ್ಪ ವಿಶೇಷ ಅನಿಸುತ್ತೆ ಸರ್. ಗೋದ್ರೇಜ್ ವನಾಂತರ ನನಗೆ ವಿಶೇಷ, ನಿಮಗೆ ಇದು ಕಾಮನ್ ಅನಿಸಿರ್ಬೋದು. ಗೋದ್ರೇಜ್ ವನಾಂತರ ಅನ್ನುವಂತಹ ಪ್ರಾಜೆಕ್ಟಿಗೆ ನಕ್ಷೆ ಮಂಜೂರಾಗುತ್ತೆ ಸರ್. ಒಂದು ಗಗನಚುಂಬಿ ಕಟ್ಟಡ ಆಗಿರಲಿ, ಯಾವುದೇ ಕಟ್ಟಡ ಆಗಿರಲಿ, ಅದರ ಎದುರುಗಡೆ 12 ಮೀಟ್ರು ರಸ್ತೆ ಅಗಲ ಇರಬೇಕು ಅನ್ನೋ ಕಡ್ಡಾಯ ಮ್ಯಾಂಡೇಟರಿ ನಿಯಮಗಳಿದ್ದಾವೆ. ಆದರೆ ಈ ವ್ಯಕ್ತಿಯಲ್ಲಿ ಅಥವಾ ಈ ಪ್ರಾಜೆಕ್ಟ್ನಲ್ಲಿ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಜೊತೆ ಅಷ್ಟು ಜಾಗ ಇರೋದಿಲ್ಲ. ಆದರೂ ಕೂಡ ಇವರಿಗೆ ನಕ್ಷೆ ಮಂಜೂರಾಗುತ್ತೆ ಅಂದರೆ ಇದು ಹೆಂಗೆ ಸಾಧ್ಯ ಅಂತ? ಸಾಧ್ಯ ಹೆಂಗೆ ಅಂತಂದ್ರೆ ಸರ್, ಬಿಡಿಯಲ್ಲಿ ಅಸಾಧ್ಯ ಯಾವುದು ಅಂತ ಕೇಳಿ, ನೀವು ಸಾಧ್ಯ ಅಂತ ಹೆಂಗೆ ಅಂತ ಕೇಳ್ಬೋದು. ಬಿಡಿಯಲ್ಲಿ ದುಡ್ಡು ಕೊಟ್ರೆ ಯಾವ್ದು ಅಸಾಧ್ಯ ಅನ್ನೋ ಪ್ರಶ್ನೆ ನಾವು ಮಾಡ್ಕೋಬೇಕು. ಇವತ್ತು ಪರಿಸ್ಥಿತಿ ಇವತ್ತು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಆ ರೀತಿ ಇದೆ, ಹಿಂದಿನಿಂದನೂ ಅದೇ ಇತ್ತು. ದುರದೃಷ್ಟವಶಾತ್ತು ಇವತ್ತು ದಿನದಿಂದ ದಿನಕ್ಕೆ ಯಾವ ಮಟ್ಟಕ್ಕೆ ಬರ್ತಾ ಇದೆ ಅಂತಂದ್ರೆ, ತಾವು ಹೇಳ್ದಂಗೆ BDA ಇದ್ರ ಪ್ರಕಾರ ಮಿನಿಮಮ್ 12 ಮೀಟರ್ಸ್ ಅಂದ್ರೆ 40 ಫೀಟ್ ರೋಡ್ ಇದ್ರೆ ಮಾತ್ರನೇ ಎಬವ್ ಗ್ರೌಂಡ್ ಫ್ಲೋರ್ ತನಕ ಮಾತ್ರನೇ 40 ಫೀಟ್ ಒಳಗಿದ್ರೂ ಕೊಡ್ಬೋದು. ಗ್ರೌಂಡ್ +4 ಮೇಲೆ ಯಾವುದೇ ಬಿಲ್ಡಿಂಗ್, ಹೈ ರೈಸ್ ಬಿಲ್ಡಿಂಗ್ ಕಟ್ತಾನೆ ಅಂತಂದಾಗ, ಯಾವುದೇ ಪ್ರಾಜೆಕ್ಟ್ ಅನ್ನ ಅವರು ಇದು ಮಾಡ್ತಾರೆ ಅಂದಾಗ, ಅದು ಯಾವುದೇ ಒಂದು ಕಂಪನಿಯ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಇಂಡಿವಿಜುವಲ್ ಪರ್ಸನ್ ಕಟ್ತಾ ಇದ್ದಾರೆ ಅಂತಂದಾದ್ರು ಕೂಡ ಅಪಾರ್ಟ್ಮೆಂಟ್ ವೈಸ್ ಅಲ್ಲಿ ಬಂದಾಗ ಅದಕ್ಕೆ ಮಿನಿಮಮ್ 40 ಫೀಟ್ ರೋಡ್ ಇದ್ರೆ ಮಾತ್ರನೇ ಅದನ್ನ ಕೊಡ್ಲಿಕ್ಕೆ ಸಾಧ್ಯ. ನಾನು ತಮಗೆ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಬಯಸ್ತೀನಿ ಸರ್. ಬಿಡಿಯಲ್ಲಿ ದುಡ್ಡು ಇಲ್ಲದೆ ಇದ್ರೆ ಏನು ಸಾಧ್ಯ ಅನ್ನೋದಕ್ಕೆ, ನಮ್ಮ ಈ ಮಾಗಡಿ ರೋಡಲ್ಲಿ ಚೆಕ್ ಪೋಸ್ಟ್ ಹತ್ರ ನೀವು ಅಲ್ಲಿ ಲೆಫ್ಟ್ಗೆ ಹೋಗಿದ ಕೂಡಲೇ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಲ್ಲಿ ಒಂದು ಬಾಟಲ್ ನೆಕ್ ಬರುತ್ತೆ. ಬಾಟಲ್ ನೆಕ್ ಏನು ಅಂತಂದ್ರೆ, ಮೊದಲು 60 ಫೀಟ್ ರೋಡ್ ಸ್ಟಾರ್ಟ್ ಆಗುತ್ತೆ. ಹೋಗ್ತಾ 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 ನಿಮ್ಗೆ ಅಲ್ಲಿ 32 ಫೀಟ್ಗೆ ರೋಡ್ ಎಂಡ್ ಆಗುತ್ತೆ. ಈ 32 ಫೀಟ್ ಎಂಡ್ ಆಗೋದಕ್ಕಿಂತ ಮೊದಲೇ ಬಂದು ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ಹೆಂಗಿದೆ ಅಂತಂದ್ರೆ, ಈ ಪ್ರಾಪರ್ಟಿ ಸ್ಟಾರ್ಟ್ ಆಗುವಾಗ 38 ಫೀಟು, ಈ ಪ್ರಾಪರ್ಟಿ ಎಂಡ್ ಆದಾಗ ಎಂಡ್ಗೆ 32 ಫೀಟು ರೋಡ್ ಎಂಡ್ ಆಗುತ್ತೆ. ಕೇವಲ ಇಲ್ಲಿ 38 ಫೀಟ್ ಇದೆ, ಹಿಂದೆ 32 ಫೀಟ್ ಇದೆ. ಈ 32 ಫೀಟನ್ನು ಮಾತ್ರ ನಾವು ಉದ್ದದ ನಿಮ್ಮ ಪ್ರಾಪರ್ಟಿ ಆಗಲ್ಲ ಅಂತ ತಗೊಂತೀವಿ ಅಂತೇಳಿ ಅವ್ರಿಗೆ ಇವತ್ತು 6 ಫ್ಲೋರ್ಗೆ ಆ ಜಾಗಕ್ಕೆ ಅರೌಂಡ್ 4000 ಸ್ಕ್ವೇರ್ ಫೀಟ್ ಇದೆ. ಅದಕ್ಕೆ ಜಾಗ ಪರ್ಮಿಷನ್ ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ, ಆ ವ್ಯಕ್ತಿ ಯಾವ ಮಾಲೀಕರವರು ಪ್ರಾಪರ್ಟಿ ಮಾಲೀಕರಿದ್ದಾರೆ, ಅವರು ನಿಯತ್ತಾಗಿ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡದೆ ಅವರು ಕಾನೂನಿನ ಅಡಿಯಲ್ಲಿ ತೆಗೆದುಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಇದು ಮಾಡಿದ್ರು. ಇವತ್ತು ಅವರು ಲೀಗಲಿ ಫೈಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ನ್ಯಾಯಾಲಯದ ಮೂಲಕ ನನ್ನ ಪ್ರಾಪರ್ಟಿ ಸ್ಟಾರ್ಟ್ ಆದಾಗ ಇವರು 38 ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಚರಂಡಿ ಸೇರಿಸಿ ನಂದು 42 ಅಡಿ ಬರುತ್ತೆ, 4 ಫೀಟ್ ಜಾಸ್ತಿ ಬರುತ್ತೆ, ಅದರಿಂದ ನಾನು ಎಲಿಜಿಬಲ್ ಅಂತ ಹೇಳ್ಬಿಟ್ಟು ಅವ್ರು ನ್ಯಾಯಾಲಯದಲ್ಲಿ ಇವತ್ತು ಚಾಲೆಂಜ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಅಂದ್ರೆ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಹಣ ಇದ್ರೆ ಮಾತ್ರ ನೀವು 40 ಅಡಿನೇ ಇರಲಿ, 20 ಅಡಿನೇ ಇರಲಿ, 25 ಅಡಿನೇ ಇರಲಿ, ಪಕ್ಕದಲ್ಲಿ ನಿಮ್ಗೆ ಸ್ಟಾಮ್ ವಾಟರ್ ಡ್ರೈನೇಜ್ ಇರಲಿ, NOC ಸಿಗುತ್ತೆ ಅವ್ರಿಗೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇವತ್ತು BDA ಆಗಿರ್ಬೋದು, BBMP ಆಗಿರ್ಬೋದು, ಮತ್ತು ಉಳಿದಂತ ಯಾವುದು ಇವಾಗ ನೋಡಿ, ಒಂದು ಬಿಲ್ಡಿಂಗ್ ಇವಾಗ ನಮ್ಮ ರಾಜ್ಯದಲ್ಲಿ NOC ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದ್ರೆ, ಎಸ್ಪೆಷಲಿ ಈ ರೀತಿಯಾದಂಥ ಹೈರೈಸ್ ಮಾಡಬೇಕು ಅಂದ್ರೆ ಒಂದು ಫೈರ್ ಸೇಫ್ಟಿ ಇರಬೇಕು. ಯಾಕೆ 40 ಫೀಟ್ ಕೇಳಿದ್ದಾರೆ ಅನ್ನೋಂಥ ಕಾಮನ್ ಸೆನ್ಸ್ ಇಲ್ಲದೆ ಇರತಕ್ಕಂಥ ಇವತ್ತು ಅಧಿಕಾರಿಗಳು ನಮ್ಮಲ್ಲಿದ್ದಾರೆ. ಯಾಕೆಂದ್ರೆ ಇವರು ಜನರನ್ನ ಇವಾಗ ನಿಮ್ದು ಲ್ಯಾಂಡ್ ಎಷ್ಟೇ ದೊಡ್ಡದಿರ್ಬೋದು ಸರ್, ಪಾಪ ಸಾರ್ವಜನಿಕರ ಜೀವನ ಬಹಳ ದೊಡ್ಡ ಮಟ್ಟದಲ್ಲಿ ಮಹತ್ವವನ್ನು ನಾವು ಕೊಡಬೇಕಾಗತ್ತೆ. ಇವತ್ತು ಏನೋ ಒಂದು ಹೈರೈಸ್ ಬಿಲ್ಡಿಂಗ್ ಕಟ್ಬಿಟ್ಟ, ರೋಡ್ ಚಿಕ್ಕದಿದೆ, ನಾಳೆ ದಿವಸ ಆ ಬಿಲ್ಡಿಂಗ್ ಕೊಲಾಪ್ಸೇ ಆಯ್ತು, ಬೇಡ ಆ ಬಿಲ್ಡಿಂಗ್ ಅಲ್ಲಿ ಬೆಂಕಿ ಬಿತ್ಕೊಂತು, ಬಿದ್ದಾಗ 2 ಫೈರ್ ಇಂಜಿನ್ಗಳು, 2 ಫೈರ್, ಯಾಕೆ 40 ಫೀಟ್ ಅಂದ್ರೆ, ಮುಂಬೈಗೆ ಒಂದು ಡಿಸಿಷನ್ ಇದೆ, ಮುಂಬೈ ಹೈಕೋರ್ಟ್ ಒಂದು ಡಿಸಿಷನ್ ಕೊಡುತ್ತೆ, 2 ಫೈರ್ ಇಂಜಿನ್ಗಳು ನಿಂತು ಕೆಲಸ ಮಾಡುವಷ್ಟು, ಅಂದ್ರೆ ಆ ಒಂದು ಇದನ್ನ ಬೆಂಕಿಯನ್ನ ನಂದಿಸುವಷ್ಟು ಇದು ಜಾಗ ಅಲ್ಲಿರಬೇಕು ಅಂತ. ಆ 2 ಫೈರ್ ಇಂಜಿನ್ ನಿಲ್ಲಬೇಕು ಅಂದ್ರೆ ಎಷ್ಟು ಫೀಟ್ ಬೇಕು? ಆಗ ಕ್ಯಾಲ್ಕುಲೇಷನ್ ಮಾಡಿ ಬಂದಂಥದ್ದು 20 ಫೀಟ್, 40 ಫೀಟು, ಮಿನಿಮಮ್ 40 ಫೀಟು ರೋಡ್ ಇರಬೇಕು, 2 ಫೈರ್ ಇಂಜಿನ್ಗಳು ಹೋಗಿ ಬರುವಂತ ಇದಿರಬೇಕು. ಆಗ ಅದಕ್ಕೆ ನೀವು ಪರ್ಮಿಷನ್ ಕೊಡಬೇಕು ಹೈರೈಸ್ಗೆ ಅಂತ. ಇದು ಒಂದಾದ್ರೆ, ನೆಕ್ಸ್ಟ್ ಹಲವು ನಿಮಗೆ ಗೊತ್ತಿದೆ ಯಾವ್ಯಾವ ರೀತಿ ಪೊಲ್ಯೂಷನ್ ಬೋರ್ಡ್ ಇಂದ ಬೇಕು, ಏರ್ಪೋರ್ಟ್ ಅಥಾರಿಟಿಯಿಂದ NOCಗಳು ಬೇಕು, ಒಂದರಿಂದ ಒಂದು ಸುಮಾರು 7 ರಿಂದ 8 NOCಗಳನ್ನ ಇವತ್ತು ಒಂದು ಹೈರೈಸ್ ಬಿಲ್ಡಿಂಗ್ ಮಾಡಬೇಕಾದ್ರೆ ತಗೊಳ್ಬೇಕು. ಬೆಸ್ಕಲ್ ಇಂದ ಬೇಕು, BWSSB ಇಂದ ಬೇಕು,
ಅದಾದ ನಂತರ ಇವ್ರಿಗೆ ಕನ್ಸೆಂಟ್ ಟು ಸ್ಟಾರ್ಟ್ ಕೂಡ ಬೇಕು. ಈಗ ನೀವು ಪ್ಲಾನ್ ತಗೊಂಬಿಟ್ರಿ ಅಂತ ಹೇಳ್ಬಿಟ್ಟು ಇಟ್ಕೊಂಬಿಟ್ರಿ ಅದಲ್ಲ, ಅವ್ರಿಗೆ ಕನ್ಸೆಂಟ್ ಟು ಸ್ಟಾರ್ಟ್ ಮಾಡೋದಕ್ಕೂ ಕೂಡ ಕನ್ಸೆಂಟ್ NOC ಬೇಕು ಅವ್ರಿಗೆ. ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂತ CC ಅಂತ. ಇದು ಯಾವುದು ಇವತ್ತು ನೀವು ನೋಡಿ ಸರ್, ಕೆಲವರು ಬಿಲ್ಡರ್ಸ್ ಹೆಂಗಿದ್ದಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇದೆ ಅಂದ್ರೆ ಅವರು BDAಯಲ್ಲಿ ತಾವು ಏನು ಬೇಕಾದ್ರೂ ಮಾಡ್ಕೊಂಬರ್ತೀವಿ ಅನ್ನೋಂಥ ಧೈರ್ಯದಲ್ಲಿದ್ದಾರೆ. BDAಯಲ್ಲಿ ತನ್ನ BDA ಅಂದ್ರೆ ಹೆಂಗೆ ಅಂದ್ರೆ ಅವ್ರ ಅತ್ತೆ ಮನೆ ತರ ಅವ್ರಿಗೆ ಬಿಲ್ಡರ್ಸ್ಗಳಿಗೆ ಏನು ದುಡ್ಡು ಕೊಡ್ತೀವಿ ಮಾಡ್ಕೊಂಬರ್ತೀವಿ, ಬಿಸಾಕ್ತೀವಿ ದುಡ್ಡು ಅವ್ರ ಮುಖಕ್ಕೆ ಮಾಡಿಸ್ಕೊಂಬರ್ತೀವಿ ಅನ್ನೋಂಥ ಧೈರ್ಯ. ಇವತ್ತು ಯಾವುದು ಕನ್ಸೆಂಟ್ ಕ್ಲಿಯರೆನ್ಸ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟೇ ಇರಲ್ಲ, ಸ್ಟಾರ್ಟ್ ಮಾಡಾಗಿರುತ್ತೆ. ನೀವು ಎಷ್ಟು ಬೆಂಗಳೂರಿನಲ್ಲಿ ನಾನು ಸುಮಾರು 100 ಬಿಲ್ಡಿಂಗ್ ತೋರಿಸ್ತೀನಿ, ಒಂದಲ್ಲ ಒಂದು ಏರಿಯಾಗೆ ಹೋದ್ರೆ 100 ಬಿಲ್ಡಿಂಗ್ಗಳು ಬಿಲ್ಡರ್ಸ್ಗಳು ಅಪಾರ್ಟ್ಮೆಂಟ್ಗಳದು ಇವತ್ತು ಕನ್ಸ್ಟ್ರಕ್ಟ್ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಯಾವುದೇ ಅವ್ರಿಗೆ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಇಲ್ದಿರಾನೇ ಮಾಡಿರ್ತಾರೆ. ಸರ್, ಈ ಗೋದ್ರೇಜ್ ವನಾಂತರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿ ಸರ್. ಈ ಪ್ರಾಜೆಕ್ಟಿಗೆ ಅಲ್ಲಿನ ಏನು ಲೋಕಲ್ಸ್ ಏನಿದ್ದಾರೆ ಸರ್, ಸ್ಥಳೀಯರು, ಅವರು ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಜೊತೆಗೆ ಗೋಮಾಳ ಗುಂಡುತೋಪು ಒತ್ತುವರಿ ಅನ್ನೋ ಅಲಿಗೇಷನ್ ಆರೋಪ ಇದೆ ಸರ್. ಈ ಎಲ್ಲದರ ನಡುವೆ ತಲೆ ಎತ್ತೋದಕ್ಕೆ ರೆಡಿ ಆಗಿದೆ ಅದು. ಅಂದ್ರೆ ಇವ್ರ ತಲೆ ಮೇಲೆ ಯಾರ್ಯಾರ ಅಭಯ ಹಸ್ತ ಇದೆ ಅನ್ನೋದು. ಸರ್ ಖಂಡಿತ ನೋಡಿ, ಒಂದ್ ಹೇಳ್ತೀನಿ ಕೇಳಿ, ಈ ರೀತಿಯಾದಂಥ ದೊಡ್ಡ ದೊಡ್ಡ ಕಂಪನಿಗಳೇನಿದೆ ಅದೊಂದೇ ಅಂತಲ್ಲ, ಇವಾಗ ಇನ್ನೂ ಹಲವು ಬೆಂಗಳೂರಿನಲ್ಲಿ ನಗರದಲ್ಲಿದೆ. ನೀವು ಹೇಳಿದ್ರಿ ಸರ್ ಸ್ಥಳೀಯರು ಅಬ್ಜೆಕ್ಷನ್ ಮಾಡಿದ್ದಾರೆ ಅಂತ. ಸ್ಥಳೀಯರು ಅಬ್ಜೆಕ್ಷನ್ ಮಾಡಿರೋದಲ್ಲ ಸರ್, ನಮ್ಮ ಕೃಷ್ಣೇಗೌಡರು, ನಮ್ಮ ರೆವಿನ್ಯೂ ಮಿನಿಸ್ಟ್ರು, ಅವ್ರು ಕೊಟ್ಟಿರ್ತಕ್ಕಂಥ ಲೆಟರ್ಗೆ BDA ಡೋಂಟ್ ಕೇರ್. ಆದರ್ಶ ಡೆವಲಪರ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಇದರಲ್ಲಿದೆ, ಹೆಬ್ಬಾಳದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ರೋಡಿಗೆ ನೀವು ಜಾಗ ಬಿಟ್ಟು ಅದು 25 ಫೀಟ್ ರೋಡ್ ಇರುತ್ತೆ. ಇವ್ರು ಹೇಳ್ತಾರೆ ಈಗಲೇ ಅವ್ರು ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಈ ಜಾಗವನ್ನ ನೀವು ಇನ್ನ 15 ಫೀಟು ಮೊದಲೇ ಈಗಲೇ ರೋಡಿಗೆ ಜಾಗ ತಗೊಂಬಿಡಿ, 15 ಫೀಟು ಎಕ್ಸ್ಟ್ರಾ ತಗೊಂಬಿಟ್ಟು ನೀವು ಅವರಿಗೆ ಪರ್ಮಿಷನ್ ಕೊಡಿ ಅಂತೇಳಿ ಡೈರೆಕ್ಷನ್ ಕೊಡ್ತಾರೆ ಕೃಷ್ಣ ಬೈರೇಗೌಡರು. ಕೃಷ್ಣ ಬೈರೇಗೌಡರ್ತಕ್ಕಂಥ ಒಂದು ಲೆಟರ್ ಇದೆಯಲ್ಲ, ಆ ಲೆಟರ್ನ ಎತ್ತಿ ತಿಪ್ಪೆಗೆ ಬಿಸಾಕಿರ್ತಕ್ಕಂಥ ಬೃಹಸ್ಪತಿ ಅನ್ನೋದಕ್ಕಿಂತ BDA ಭ್ರಷ್ಟರು ಅಂತ ಹೇಳಿ ಸರ್. ಬೃಹಸ್ಪತಿಗಳು ಅಂದ್ರೆ ದೇವ್ರು ಸರ್, ಅವ್ರು ಬುದ್ಧಿವಂತರು ಅಂದ್ರೆ ಅವ್ರು ಪ್ರಶ್ನಾತೀತ ನಾಯಕರು ಅಂತ ಯಾರು ಪ್ರಶ್ನೆ ಮಾಡಂಗಿಲ್ಲ, ಯಾರು ಭ್ರಷ್ಟರು. ದಯವಿಟ್ಟು ಇವ್ರಿಗೆ ಒಳ್ಳೆ ವರ್ಡ್ಸ್ ಯೂಸ್ ಮಾಡ್ಬಿಡಿ, ಯಾಕಂದ್ರೆ ಪಾಪ ಸಾರ್ವಜನಿಕರು ನಮ್ಮ ಮೀಡಿಯಾ